ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬುಲಾವ್ ನೀಡಿದ್ದಾರೆ. ಜೂನ್ 23ಕ್ಕೆ ದೆಹಲಿಗೆ ಬರುವಂತೆ ಬಿವೈ ವಿಜಯೇಂದ್ರ ಆರ್ ಅಶೋಕ್ಗೆ ಬುಲಾವನ್ನ ಕೊಟ್ಟಿದ್ದಾರೆ. ಪರಿಷತ್ನ ಚುನಾವಣೆಯಲ್ಲಿ ಆಗಿರುವಂತಹ ಅಡ್ಡ ಮತದಾನವನ್ನು ಬಿಜೆಪಿ ನಾಯಕರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅಡ್ಡ ಮತದಾನ ಮಾಡಿದ ಶಾಸಕರ ಪತ್ತೆ ಹಚ್ಚೋಕೆ ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ. ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಮಾಜಿ ಶಾಸಕ ಎನ್ ಮಹೇಶ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದ್ದು, ಜೂನ್ 25ರ ಒಳಗಡೆ ವರದಿ ನೀಡುವಂತೆ ಗಡುವನ್ನು ನೀಡಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಬಳಿಕ ಮಾತನಾಡಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಜೂನ್ 25ರ ಒಳಗಡೆ ವರದಿ ಕೊಡುವಂತೆ ಸತ್ಯ ಶೋಧನಾ ಸಮಿತಿಗೆ ಹೇಳಿದ್ದೀವಿ. ಕಾಂಗ್ರೆಸ್ನವರು ಕೆಲವರ ಹೆಸರು ತೇಲ್ಬಿಟ್ಟಿದ್ದಾರೆ. ಆದರೆ ಭೈರತಿ ಬಸವರಾಜ್, ಚಂದ್ರು ಲವಾಣಿ, ಕೃಷ್ಣನಾಯಕ್ ತಪ್ಪು ಯಾವುದೇ ಮಾಡೋದಿಲ್ಲ. ಅವರು ನಾನು ಕೂಡ ಹೈಕಮಾಂಡ್ ಭೇಟಿಗೆ ಸಮಯವನ್ನ ಕೇಳಿದ್ದೀನಿ, ಎಲ್ಲವನ್ನ ವಿವರಿಸ್ತೀನಿ ಅಂತಂದ್ರು. ಬಸವರಾಜ್ ಇರ್ಬೋದು, ಚಂದ್ರು ಲಮಾಣಿ ಇರ್ಬೋದು, ಕೃಷ್ಣ ನಾಯಕ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಹೆಸರುಗಳನ್ನು ತೇಲ್ಬಿಡೋ ಮೂಲಕ ಬಿ ಜೆ ಪಿಯಲ್ಲಿ ಬೆಂಕಿ ಹಚ್ಚತಕ್ಕಂಥ ಕುತಂತ್ರ ಕಾಂಗ್ರೆಸ್ರು ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗೇನೆ ಇದು ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದರೆ ಈಗಾಗಲೇ ನಾನು ಹಿರಿಯ ಮುಖಂಡರಾಗಿರ್ತಕ್ಕಂಥ ಸಿಟಿ ರವಿ ಅವರು, ಕೊಳ್ಳೇಗಾಲದ ಮಾಜಿ ಸಚಿವರು ಮಹೇಶ್ ಅವರು ಮತ್ತು ಮಹೇಶ್ ತೆಂಗಿನಕಾಯಿ 3 ಜನದ ತಂಡ ಈಗಾಗಲೇ ಘೋಷಣೆ ಮಾಡಿದ್ದೇವೆ. 3-4 ದಿನದಲ್ಲಿ ಸತ್ಯಾಸತ್ಯತೆ ಏನು ಅನ್ನೋದು ಹೊರಬರ್ತದೆ. ಬಸವರಾಜ್ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಕುರಿತಂತೆ ಶಾಸಕ ಭೈರತಿ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಯಾರೇ ತಪ್ಪು ಮಾಡಿದ್ರೂ ಕ್ರಮ ಆಗಲಿ, ನಾನೇ ತಪ್ಪು ಮಾಡಿದ್ರೂ ಕ್ರಮ ಆಗಲಿ. ನಾವು ಯಾರೂ ಅಡ್ಡ ಮತದಾನ ಮಾಡುವ ಆಮಿಷಕ್ಕೆ ಒಳಗಾಗಿಲ್ಲ. ಯಾರೂ ಪಕ್ಷಕ್ಕೆ ದ್ರೋಹ ಬಗೆಯುವ ಕೆಲಸ ಮಾಡಬಾರದು. ಅಂಥವರು ಯಾರೇ ಇದ್ರೂ ಕ್ಷಮಿಸಬಾರದು ಅಂತ ಹೇಳಿದರು. ಈ ಪಕ್ಷದ ಶಾಸಕನಾಗಿ ಯಾರೇ ಅಡ್ಡ ಮತದಾನ ಮಾಡಬೇಕು ಅದು ತಪ್ಪು. ಪಕ್ಷಕ್ಕೆ ದ್ರೋಹ ಮಾಡಿದಂಥ ಕೆಲಸ. ಒಂದು ಪಕ್ಷ ಅಂತ ಒಂದು ತಾಯಿ ಥರ ಸಮಾನ. ಆ ತಾಯಿಗೆ ನಾವು ಇಲ್ಲೊಂದು ಕಡೆ ದ್ರೋಹ ಮಾಡಿದಂಗೆ, ಇಲ್ಲೊಂದು ಕಡೆ ನಮ್ಮ ಹೆಸರನ್ನು ಕೂಡ ಇಲ್ಲೊಂದು ಕಡೆ ತಳುಕಾಕಂಥದ್ದು ಆಗ್ತಾಯಿದೆ. ನಾವೆಲ್ಲ ಒಂದು ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ಬಂದು ಇವತ್ತು ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಪಕ್ಷ ಇವತ್ತು ನಮಗೆ ಸಾಕಷ್ಟು ಗೌರವವನ್ನು ಕೊಟ್ಟಿದ್ದಾರೆ. ಒಂದು ಉಪಾಧ್ಯಕ್ಷರಾಗಿ ಒಂದು ಸೇವೆ ಮಾಡೋಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಯಾವೆಲ್ಲ ಒಂದು ತಪ್ಪು ಮಾಡಿರೋದಕ್ಕೆ ಅವಕಾಶನೇ ಇಲ್ಲ. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗುವಂಥನಲ್ಲ. ಅವತ್ತು ಕೂಡ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬಂದಿದ್ದಕ್ಕೋಸ್ಕರ ಅವತ್ತು ರಾಜೀನಾಮೆ ಕೊಟ್ಟೆ. ಅವತ್ತಿಂದ ಇವತ್ತುವರೆಗೂ ಕೂಡ ನಾನು ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಇನ್ನು ಪಕ್ಷದ ಆದೇಶವನ್ನು ಸ್ಪಷ್ಟವಾಗಿ ಪಾಲಿಸಿದ್ದೇವೆ. ಎನ್ಡಿಎ ಅಭ್ಯರ್ಥಿಗೆ ನಾವು ಮತ ಹಾಕಿದ್ದೇವೆ ಅಂತ ಶಾಸಕ ಚಂದ್ರು ಲಮಾಣಿ, ಕೃಷ್ಣ ನಾಯಕ್ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ 3 ಜನಕ್ಕೆ ಏನು 30 ಜನ ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿರುವಂಥ ಕ್ಯಾಂಡಿಡೇಟ್ಗೆ 30 ಜನನ ಕೊಟ್ಟರು. ಮತ್ತೆ ಉಳಿದಿರುವಂಥ 3 ಜನ ನಮಗೆ ಎನ್ಡಿಎ ಅಭ್ಯರ್ಥಿಗೆ ಏನು ಮತವನ್ನು ಹಾಕಲಿಕ್ಕೆ ವಿಪ್ಪನ್ನು ಸಹಿತ ಜಾರಿಗೆ ಮಾಡಿದ್ದಾರೆ. ಅದರಂತೆ ಪ್ರಾಮಾಣಿಕವಾಗಿ ನಾವು ಏನು ಆದೇಶವನ್ನು ಮಾಡಿದ್ರು ಆ ಆದೇಶವನ್ನು ಪ್ರಾಮಾಣಿಕವಾಗಿ ನಾವು ಪಾಲನೆ ಮಾಡಿ ನಮಗೆ ಕೊಟ್ಟಿರುವಂಥ ಎನ್ಡಿಎ ಅಭ್ಯರ್ಥಿ ಪರವಾಗಿ ನಾವು ಮತವನ್ನು ಚಲಾವಣೆ ಮಾಡಿದ್ದೀವಿ. ನಾವು ಕೂಡ ಮೊದಲ ಬಾರಿಗೆ ಶಾಸಕರು, ನಮ್ಮದೇ ಆದಂಥ ಕನಸುಗಳಿದ್ದಾವೆ. ಕ್ಷೇತ್ರ ಜನತೆ ನಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಮತ ಚಲಾಯಿಸಿ ಗೆಲ್ಲಿಸಿದ್ದಾರೆ. ಹಾಗಾಗಿ ಅಡ್ಡ ಮತದಾನ ಅಂತ ಹೇಳಿದೆ ರಾತ್ರಿಯಿಂದ ನಾವು ಕೇಳ್ತಾ ಇದ್ವಿ. ಲಿಂಗರಾಜ್ ಪಾಟೀಲ್ ಅವರಿಗೆ 3 ಮತಗಳು ಕಣ್ಣಿ ಬಿದ್ದಿದ್ದಾರೆ ಮತ್ತು ರಘು ಕೌಂಟಲ್ಲಿ ಅವರಿಗೆ 1 ಮತ. ಆ 4 ಬಂದು ನಮ್ಮ ಚಂದ್ರು ಲಮಾಣಿ, ಕೃಷ್ಣ ನಾಯಕ ಮತ್ತು ವಿನೋದ ನಾಯ್ಕಳೆ ಮತ್ತು ನಮ್ಮ ಭೈರತಿ ಬಸವರಾಜ್ ಅಂತ 4 ಜನ ಹೆಸರು ತೋರಿಸಿದ್ರು. ಕೃಷ್ಣ ನಾಯಕ ಮತ್ತು ಚಂದ್ರು ಲಮಾಣಿ ಅವರು ಅವರಿಗೆ ವೋಟ್ ಮಾಡಲಿಕ್ಕೇನೆ ಆ ಪಟ್ಟಿಯಲ್ಲಿ ನಾವಿಲ್ಲ, ಮತ್ತು ನಮಗೆ ಎನ್ಡಿ ಅಭ್ಯರ್ಥಿಗೆ ವೋಟ್ ಮಾಡಲಿಕ್ಕೆ ಪಟ್ಟಿಯಲ್ಲಿ ಸೇರಿಸಿದ್ರು. ಹಾಗಾಗಿ ಈ ರೀತಿಯ ತಪ್ಪು ಸಂದೇಶ ಹಾಕೋದು ಹೋಗಬಾರ್ದು. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೇಂದ್ರ ಸಚಿವ ಕುಮಾರಸ್ವಾಮಿ ಮನೆಯಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಸಭೆಯಲ್ಲಿಯೇ ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ, ಶಿವಮೊಗ್ಗ ಗ್ರಾಮೀಣ ಶಾಸಕಿ ಶಾರದಾ ಪೂರ್ವನಾಯಕ್, ಶ್ರವಣಬೆಳಗೊಳ ಶಾಸಕ ಬಾಲಕೃಷ್ಣ, ಶಾಸಕ ಸಮೃದ್ಧಿ ಮಂಜುನಾಥ್, ಚಿಕ್ಕನಾಯಕನಹಳ್ಳಿ ಸುರೇಶ್ ಬಾಬು, ಹಗರಿಬೊಮ್ಮನಹಳ್ಳಿ ಶಾಸಕ ನೇಮಿರಾಜ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಆದರೆ ಶಾಸಕರಾದ ಜಿಟಿ ದೇವೇಗೌಡ, ಹನೂರು ಮಂಜುನಾಥ್ ಹಾಗೂ ಎಚ್ಡಿ ರೇವಣ್ಣ ಸಭೆಗೆ ಗೈರಾಗಿದ್ದಾರೆ.
ಬಿಜೆಪಿ ಜೆಡಿಎಸ್ನಲ್ಲಿ ಅಡ್ಡ ಮತದಾನ ನಡೆದಿರುವುದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಜೆಡಿಎಸ್ನಲ್ಲಿ ನಾಯಕತ್ವ ಕೊರತೆ ಇರೋದು ಗೊತ್ತಾಗ್ತಾ ಇದೆ. ಅವರಲ್ಲೇ ನಂಬಿಕೆ ಇಲ್ಲದಂತಾಗಿದೆ. ಜನಪರ ಯೋಜನೆ ಗ್ಯಾರಂಟಿ ಕೊಟ್ಟಿದ್ದೇವೆ, ಹೀಗಾಗಿ ನಮಗೆ ಸ್ವಾಭಿಮಾನದ ಮತ ಹಾಕಿದ್ದಾರೆ. ಯಾವ ಪಕ್ಷದವರು ಟೀಕೆ ಮಾಡ್ತಿದ್ದಾರೋ ಅದೇ ಪಕ್ಷದ ನಾಯಕರ ಮತ ನಮಗೆ ಬಿದ್ದಿದೆ. ಅಶೋಕ್, ವಿಜಯೇಂದ್ರ, ಕುಮಾರಸ್ವಾಮಿ ನಾಯಕತ್ವಕ್ಕೆ ಸೋಲಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸ್ಪಷ್ಟವಾಗಿ ಎದ್ದು ಕಾಣೋದು ಏನಪ್ಪಾ ಅಂದರೆ ಬಿಜೆಪಿ ಮತ್ತು JDS ಅಲ್ಲಿ ನಾಯಕತ್ವದ ಕೊರತೆ ಇದೆ. ಜನಪರ ಯೋಜನೆಗಳನ್ನು ನೋಡಿ, ಗ್ಯಾರಂಟಿ ಯೋಜನೆಗಳನ್ನು ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನು ಕೊಡ್ತಾ ಇರೋದನ್ನು ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನು ನೀಡಿದ್ದಾರೆ. ಇದು ನಮಗೆ ಕೇಳೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಮತ್ತು JDS ಅವರಿಗೆ ಕೇಳಬೇಕಾಗ್ತದೆ ಸ್ಪಷ್ಟವಾಗಿ. ಇನ್ನು ಅರಮನೆ ಮೈದಾನದಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಇಷ್ಟು ಮತಗಳು ಬರ್ತವೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ದೆಹಲಿ ಮಾಡೆಲ್ ಕರ್ನಾಟಕದಲ್ಲಿ ಅನುಷ್ಠಾನ ಆಗಿದೆ. ಬಿಜೆಪಿಯಲ್ಲಿ ನಾಯಕತ್ವ ಗೊಂದಲವಿದೆ ಅಂತ ಹೇಳಿದರು. ಅವರ ಕಾಂಟ್ಯಾಕ್ಟ್ಸು, ಅವರ ರಿಲೇಷನ್ ಮೇಲೆ ಇದೆಲ್ಲ ಓಟ್ ಬರಲಿಕ್ಕೆ ಹೆಚ್ಚು ಸಹಕಾರ ಇದೆ. ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಆದರೆ ಇದೆಲ್ಲ ಆಗಲಿಕ್ಕೆ CM ಅವರು ಹೆಚ್ಚು ಪ್ರಯತ್ನ, ಆಸಕ್ತಿ, ಮುಂದಾಲೋಚನೆಯಿಂದ ಇದು ಯಶಸ್ವಿ ಆಗಿದೆ. ನಾವು ಮಾಡಲಿಕ್ಕಿಲ್ಲ, ನಾವು ಮಾಡಿಲ್ಲ. ಒಂದು 4-5 ಬರ್ಬೋದು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಗುಡುಗಿದ್ದಾರೆ. ಸಿದ್ದರಾಮಯ್ಯ ಇದ್ದಾಗ ಅವರಿಗೆ ಆಡಳಿತ ಗೊತ್ತಿತ್ತು, ಆದರೆ DK ಶಿವಕುಮಾರ್ ಅಂದ್ರೆ ಪಾಲಿಟಿಕ್ಸ್ ಅಷ್ಟೇ, ಅವರಿಗೆ ಆಡಳಿತ ಅನ್ನೋದೇ ಗೊತ್ತಿಲ್ಲ. ಜನರ ಪಾಲಿಗೆ ಸರ್ಕಾರ ಸತ್ ಹೋಗಿದೆ ಅಂತ ಕಿಡಿಕಾರಿದ್ದಾರೆ. ಆಡಳಿತ ಮಾಡಿ DK ಶಿವಕುಮಾರ್ ಅಂದರೆ ಪಾಲಿಟಿಕ್ಸ್ ಅಷ್ಟೇ, ಅವರಿಗೆ ಆಡಳಿತ ಮಾಡೋಕ್ಕೆ ಬರಲ್ಲ, ಕಿಂಚತ್ತೂ ಗೊತ್ತಿಲ್ಲ. ಸಿದ್ದರಾಮಯ್ಯ ಆದರೂ ಆಡಳಿತ ಒಂಚೂರು ಗೊತ್ತಿತ್ತು ಅವರಿಗೆ. DK ಶಿವಕುಮಾರ್ಗೆ ಆಡಳಿತ ಗೊತ್ತಿಲ್ಲ, ರಾಜಕಾರಣ ಒಂದೇ ಗೊತ್ತಿರೋದು. ಅವ್ರ ಜೀವನ ಪೂರ್ತಿ ರಾಜಕಾರಣನೇ ಮಾಡಿರೋದು. ಆಡಳಿತ ಮಾಡೋಕ್ಕೆ ಅವ್ರಿಗೆ ಗೊತ್ತೂ ಇಲ್ಲ, ಗೊತ್ತಾಗೋದೂ ಇಲ್ಲ ಅವರು. ಅದರಿಂದ ಇಡೀ ಸರ್ಕಾರ ಇವತ್ತು ಜನರ ಪಾಲಿಗೆ ಸತ್ತೋಗಿದೆ. ಜೂನ್ 21ರಂದು ನೂತನ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರ ಪದಗ್ರಹಣ ನಡೆಯಲಿದೆ. ಈ ಕಾರ್ಯಕ್ರಮಕ್ಕಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧವಾಗ್ತಾ ಇದೆ. ತ್ರಿಪುರ ವಾಸಿನಿಯಲ್ಲಿ ನಡೆಯುವ ಕಾರ್ಯಕ್ರಮದ ವೇದಿಕೆ ಸಿದ್ಧತೆಯನ್ನ ನಾಯಕರು ಪರಿಶೀಲಿಸಿದರು. BK ಹರಿಪ್ರಸಾದ್, ಜಮೀರ್ ಅಹಮದ್, ಶಾಸಕ ಶಿವಲಿಂಗೇಗೌಡ, MLC ನಜೀರ್ ಅಹಮದ್, ಸಚಿವ ಸತೀಶ್ ಜಾರಕಿಹೊಳಿ ಸಿದ್ಧತೆಯನ್ನ ಪರಿಶೀಲಿಸಿದ್ದಾರೆ. ಜೂನ್ 21ರಂದು ನಡೆಯುವ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಪದಗ್ರಹಣಕ್ಕೆ ಬೃಹತ್ ವೇದಿಕೆ ಸಿದ್ಧವಾಗ್ತಾ ಇದೆ. ಆಸನದ ವ್ಯವಸ್ಥೆ, 75,000 ಮಂದಿಗೆ ಭೋಜನದ ವ್ಯವಸ್ಥೆ ಮಾಡಲಾಗ್ತಿದೆ. 3 ಸ್ಟೆಪ್ಸ್ನಲ್ಲಿ ವೇದಿಕೆ ನಿರ್ಮಾಣ ಆಗ್ತಾ ಇದ್ದು, ಮಳೆ ಬಿಸಿಲು ಅಡ್ಡಿ ಆಗದಂತೆ ಬೃಹತ್ ಜರ್ಮನ್ ಟೆಂಟ್ ಹಾಕಲಾಗ್ತಾ ಇದೆ. ಇನ್ನು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮರು ಆಯ್ಕೆಯಾಗಿದ್ದ ಹರಿಪ್ರಸಾದ್ ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರ ಸ್ವೀಕರಿಸಿದ್ದಾರೆ. ವಿಧಾನಸೌಧದ ಚುನಾವಣಾ ಅಧಿಕಾರಿ ಕಚೇರಿಯಲ್ಲಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಮೇಕೆದಾಟು ಯೋಜನೆ ವಿರೋಧಿಸಿ ನಿನ್ನೆಯಷ್ಟೇ ತಮಿಳುನಾಡು ರಾಜ್ಯಪಾಲರು ಭಾಷಣವನ್ನ ಮಾಡಿದ್ರು. ಇವತ್ತು ಮೇಕೆದಾಟು ಯೋಜನೆ ವಿರುದ್ಧ ತಮಿಳುನಾಡು ವಿಧಾನಸಭೆ ನಿರ್ಣಯ ಅಂಗೀಕರಿಸಿದೆ. ಮೇಕೆದಾಟು ಯೋಜನೆ ತಡೆಗೆ ಕರ್ನಾಟಕ ವಿರುದ್ಧ ಕಾನೂನು ಹೋರಾಟ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಬಗ್ಗೆ ಸಿಎಂ ವಿಜಯ್ ನೇತೃತ್ವದ ತಮಿಳುನಾಡು ವಿಧಾನಸಭೆ ಸರ್ಕಾರ ಏನಿದೆ ನಿರ್ಣಯವನ್ನು ಅಂಗೀಕರಿಸಿದೆ. ಮೇಕೆದಾಟು ಅನುಷ್ಠಾನಗೊಂಡ್ರೆ ತಮಿಳುನಾಡಿನ ಕೃಷಿ ರೈತರ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಹೀಗಾಗಿ ದಕ್ಷಿಣ ರಾಜ್ಯಗಳ ಹಿತಾಸಕ್ತಿಗೋಸ್ಕರ ಯೋಜನೆಯ ಒಪ್ಪಿಗೆ ವಾಪಸ್ ಪಡೆಯಬೇಕು ಅಂತ ನಿರ್ಣಯಿಸಿದ್ದು, ಸಿಎಂ ವಿಜಯ್ ನಿರ್ಣಯಕ್ಕೆ ಕಾಂಗ್ರೆಸ್, ವಿಸಿಕೆ ಪಕ್ಷಗಳು ಬೆಂಬಲವನ್ನು ನೀಡಿವೆ. ಮೇಕೆದಾಟು ವಿಷಯವಾಗಿ ತಮಿಳುನಾಡು ಸರ್ಕಾರದಿಂದ ರೆಸಲ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಅವರ ಹಿತಾಸಕ್ತಿ ಮೇಲೆ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಹೆಚ್ಚುವರಿ ನೀರು ಸಂಗ್ರಹಣೆ ಮಾಡಿ ಅಲ್ಲಿನ ಜನರಿಗೆ ಅನುಕೂಲ ಆಗಲೆಂದು ನಾವು ಯೋಜನೆ ಮಾಡಿದ್ದೇವೆ. ನಾವು ರಾಜ್ಯದ ಹಿತಾಸಕ್ತಿ ಕಾಪಾಡಬೇಕು. ಬಿಜೆಪಿ ಸಂಸದರಾದಂತಹ ಅಸಮರ್ಥ ನಾಯಕರು ಎಲ್ಲೂ ಇಲ್ಲ ಅಂತ ಕಿಡಿಕಾರಿದರು. ಇನ್ನು ಮೇಕೆದಾಟು ಯೋಜನೆ ವಿರೋಧಿಸಿ ತಮಿಳುನಾಡು ವಿಧಾನಸಭೆ ನಿರ್ಣಯ ಅಂಗೀಕಾರದ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. DK ಶಿವಕುಮಾರ್ ಏನೋ ಕಟ್ ಹಾಕ್ಬಿಡ್ತೀನಿ ಅಂತ ಪಾದಯಾತ್ರೆ ಮಾಡಿದ್ರು. ನಮ್ಮ ಸರ್ಕಾರ ಬಂದ ಕೂಡಲೇ ಮೇಕೆದಾಟುವಿಗೆ ಶಂಕುಸ್ಥಾಪನೆ ಮಾಡ್ತೀನಿ ಅಂದರು.
ಆದರೆ ₹1 ಕೊಟ್ಟಿಲ್ಲ. ಇದೆಲ್ಲ ಡಿಕೆಶಿ ಆಡ್ತಾ ಇರುವಂತಹ ನಾಟಕ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯನವರು ನನಗೆ ಮಾತು ಕೊಟ್ಟಿದ್ರು, 2.5 ವರ್ಷ ಆದ ಮೇಲೆ ಸಚಿವನನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಈ ಹಿನ್ನೆಲೆ ನಾನು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತೀನಿ ಅಂತ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ದಾರೆ. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗ್ತಾ ಇದ್ದಂತೆ ಕೃಷ್ಣ ಭೈರೇಗೌಡ ಫುಲ್ ಆಕ್ಟಿವ್ ಆಗಿದ್ದಾರೆ. ನಿನ್ನೆಯಷ್ಟೇ ಸ್ವಚ್ಛ ಬೆಂಗಳೂರಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ್ದ ಸಚಿವರು ಇವತ್ತು ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ ಮತ್ತು ಮೆಟ್ರೋ ಕಾಮಗಾರಿಗಳಿಗೆ ವೇಗ ನೀಡುವ ಬಗ್ಗೆ ಸಭೆ ನಡೆಸಿದರು. ಸಭೆ ಬಳಿಕ ಮಾತನಾಡಿದ ಅವರು, ಆಗಸ್ಟ್ ಒಳಗೆ ಪಿಂಕ್ ಲೈನ್ ಪೂರ್ಣಗೊಳಿಸಲಾಗುತ್ತೆ. ಅಲ್ಲದೆ ತಾವರೆಕೆರೆ ಟು ನಾಗಾವಾರ 2027ರ ಮಧ್ಯದಲ್ಲಿ ಪೂರ್ಣಗೊಳಿಸಲು ಸೂಚಿಸಲಾಗಿದೆ. ಮಾರತ್ಹಳ್ಳಿ ಟು HSR ಲೇಔಟ್ವರೆಗೂ ಇದೇ ಅಕ್ಟೋಬರ್ನಲ್ಲಿ ಟ್ರಯಲ್ ರನ್ ಸೂಚನೆ ನೀಡಲಾಗಿದೆ ಅಂತ ಹೇಳಿ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಜಾಮೀನು ರದ್ದು ಕೋರಿ ಸಿಬಿಐ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ವಿಚಾರಣೆ ವೇಳೆ ಆರೋಪಿಗಳ ಮೊಬೈಲ್ನಲ್ಲಿ ಕೆಲ ವಿಡಿಯೋಗಳು ಪತ್ತೆಯಾಗಿದೆ. ಹಣದ ಕಂತೆ ಎಣೆಯುತ್ತಿರುವಂತಹ ವಿಡಿಯೋಗಳ ಬಗ್ಗೆ ವಿವರಣೆ ನೀಡಿಲ್ಲ. ಅಲ್ಲದೆ ಮುಂಬೈನ ಮಹಿಳೆಯೊಬ್ಬರಿಗೆ 2,50,00,000 ಹಣ ವರ್ಗಾವಣೆಯಾಗಿದೆ. ಆಕೆ ಬಿ ನಾಗೇಂದ್ರ ಅವರ ಪತ್ನಿ ಅಂತ ಹೇಳಿಕೊಂಡಿದ್ದಾರೆ. ಮುಂಬೈ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಮಹಿಳೆಯ ದಾಖಲೆಗಳಲ್ಲೂ ಕೂಡ ಬಿ ನಾಗೇಂದ್ರ ಪತ್ನಿ ಅಂತಿದೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಣದ ವರ್ಗಾವಣೆ ಬಗ್ಗೆ ಸೂಕ್ತ ವಿವರಣೆ ನೀಡಿಲ್ಲ. ಹೀಗಾಗಿ ಜಾಮೀನು ರದ್ದು ಮಾಡಬೇಕು ಅಂತ ಸಿಬಿಐ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. 2,750 ಎಕರೆ ಸರ್ಕಾರಿ ಜಮೀನು ಅಕ್ರಮ ಹಂಚಿಕೆಗೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಸೇರಿದಂತೆ 12 ಜನರನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೇಲೂರು ಕ್ಷೇತ್ರದಿಂದ ಜೆಡಿಎಸ್ ಶಾಸಕರಾಗಿದ್ದಾಗ 2016ರಿಂದ 2022ರ ನಡುವೆ ಅಕ್ರಮವಾಗಿ ಬಗರ್ ಹುಕುಂ ಜಮೀನು ಮಂಜೂರಾತಿ ಮಾಡಲಾಗಿತ್ತು. ಕೆಸಿ ರಾಜಣ್ಣ ಅನ್ನೋರ ದೂರಿನ ಮೇರೆಗೆ ಕೋರ್ಟ್ ತನಿಖೆಗೆ ಆದೇಶಿಸಿತ್ತು. ಅದರಂತೆ ಮಾಜಿ ಶಾಸಕ ಲಿಂಗೇಶ್ ಸೇರಿದಂತೆ 12 ಜನರನ್ನ ಬಂಧಿಸಿದ್ದಾರೆ. ಈ ಬಗ್ಗೆ ಹೈಕೋರ್ಟ್ಗೆ ಎಸ್ಪಿಪಿ ಬಿಎನ್ ಜಗದೀಶ್ ಮಾಹಿತಿ ನೀಡಿದ್ದಾರೆ. ಬಿಜೆಪಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಕೇಸ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಾನು ಕರ ಸೇವಕ, ನನ್ನನ್ನು ಬಂಧಿಸಿ ಅಂತ ಬಿಜೆಪಿಯ ಪೋಸ್ಟರ್ ತಿರುಚಿ ಎಕ್ಸ್ನಲ್ಲಿ ಕಾಂಗ್ರೆಸ್ನಿಂದ ಪೋಸ್ಟ್ ಅನ್ನು ಹಾಕಲಾಗಿತ್ತು. ಈ ಸಂಬಂಧ ವಕೀಲ ಯೋಗೇಂದ್ರ ಹೊಡಗಟ್ಟ ಖಾಸಗಿ ದೂರನ್ನು ದಾಖಲಿಸಿದ್ರು. ಪ್ರಕರಣ ರದ್ದು ಕೋರಿ ಸಿಎಂ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಪ್ರಕರಣ ರದ್ದುಪಡಿಸಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠ ತೀರ್ಪನ್ನು ಹೊರಡಿಸಿದೆ. ಕಳಪೆ ಕಾಮಗಾರಿ ಪ್ರಶ್ನಿಸಿದ್ದಕ್ಕೆ ಬಳ್ಳಾರಿ ಸಂಸದ ತುಕಾರಾಂ ಅವಾಚ್ಯ ಪದಗಳಿಂದ ನಿಂದನೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಸರಣಿ ಪ್ರತಿಭಟನೆ ಮುಂದುವರೆಸಿದೆ. ಹೊಸಪೇಟೆಯಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರು. ತುಕಾರಾಂ ವಾಲ್ಮೀಕಿ ನಿಗಮದ ಹಣ ಲೂಟಿ ಮಾಡಿ ಚುನಾವಣೆ ಗೆದ್ದಿರೋ ಅಕ್ರಮ ಕೂಸು. ಈ ಕೂಡಲೇ ಸಂಸದ ತುಕಾರಾಂ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ರು. ರಾಜ್ಯದಲ್ಲಿ ಮುಂಗಾರು ಮಳೆ ತೀವ್ರ ಅಭಾವ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗಿದೆ. ಹೀಗಾಗಿ ನೀರಿನ ಸಮಸ್ಯೆ ನೀಗಿಸೋಕೆ ಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿಯಾಗಿದ್ದು, ನಾಳೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗಲಿದ್ದಾರೆ. ನಾಳೆ ಮಧ್ಯಾಹ್ನ ಭೇಟಿಯಾಗಲಿದ್ದಾರೆ. ಈ ವೇಳೆ ಕೃಷ್ಣಾ ನದಿಗೆ 2 TMC ನೀರು ಬಿಡುಗಡೆಗೆ ಮನವಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಚಿನ್ನದಾಸೆಗೆ ವೃದ್ಧೆಯನ್ನೇ ಕಿರಾತಕರು ಕೊಲೆಗೈದಿದ್ದಾರೆ. ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಬಳಿ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಘಾಟಿ ಸುಬ್ರಹ್ಮಣ್ಯ ಮೂಲದ 83 ವರ್ಷದ ಸುನಂದಮ್ಮ ಕೊಲೆ ಆಗಿರುವ ವೃದ್ಧೆ. ಅವರ ಬಳಿ ಇದ್ದ ಚಿನ್ನದ ಓಲೆ ಕಸಿದುಕೊಳ್ಳುವ ಭರದಲ್ಲಿ ಕೊಲೆಗೈದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಮಂಚೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಲ್ಲಿ ರಿಹ್ಯಾಬ್ ಸೆಂಟರ್ ಮಾಲೀಕನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಚಂದ್ರ ಲೇಔಟ್ನ ನ್ಯೂ ಲೈಫ್ ರಿಹ್ಯಾಬ್ ಸೆಂಟರ್ಗೆ ಚಿಕಿತ್ಸೆಗೆ ಅಂತ ಸೇರಿದ್ದವರೇ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. 60 ವರ್ಷದ ಶಿವಲಿಂಗಯ್ಯ ಕೊಲೆಯಾದ ದುರ್ದೈವಿ ನಿತಿನ್, ಕಾರ್ತಿಕ್, ಸುಹೇಲ್ ಪಾಷಾ ಸೇರಿದಂತೆ 4ರಿಂದ ಕೃತ್ಯ ನಡೆದಿದ್ದು, ಹತ್ಯೆ ಬಳಿಕ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಚಂದ್ರ ಲೇಔಟ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಎಣ್ಣೆ ಕುಡಿಸುವ ವಿಚಾರಕ್ಕೆ ಇಬ್ಬರ ನಡುವೆ ರಸ್ತೆಯಲ್ಲೇ ಮಾರಾಮಾರಿ ನಡೆದಿರೋ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ವೆಂಕಟೇಶ್ ಮತ್ತು ಪ್ರಕಾಶ್ ಅನ್ನೋರು ಟೌನ್ ಠಾಣೆ ಕೂಗಳತೆ ದೂರದಲ್ಲೇ ಬಡದಾಡಿಕೊಂಡಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ರಸ್ತೆಯಲ್ಲೇ ಫೈಟ್ ಮಾಡಿದ್ದಾರೆ. ಸ್ಥಳೀಯರು ಲಾಠಿ ಹಿಡಿದು ಬರ್ತಾ ಇದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ.
ಬಾಲ್ಯ ವಿವಾಹವನ್ನು ತಡೆದಿದ್ದಕ್ಕೆ ಅಂಗನವಾಡಿ ಕಾರ್ಯಕರ್ತೆ ಮೇಲೆ ಹಲ್ಲೆ ನಡೆಸಲಾಗಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಜೆ ಕುರುಬರಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿರುವುದು. ಕಳೆದ 6 ತಿಂಗಳ ಹಿಂದೆ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಪದ್ಮಾವತಿ ಬಾಲ್ಯ ವಿವಾಹವನ್ನು ತಡೆದಿದ್ದು, ಹೀಗಾಗಿ ಮದುವೆಗೆ ಸಿದ್ಧವಾಗಿದ್ದ ಬಾಲಕಿ ಬಾಲಮಂದಿರಕ್ಕೆ ಕಳಿಸಲಾಗಿತ್ತು. ಇದೀಗ ಆಕೆಗೆ 18 ವರ್ಷ ತುಂಬಿದ್ದು, ಬಾಲಮಂದಿರದಿಂದ ಹೊರಬಂದು ಪದ್ಮಾವತಿ ಮೇಲೆ ಹಲ್ಲೆ ನಡೆಸಿದ್ದಾಳೆ. ಮುಳಬಾಗಿಲು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಸಿಐಡಿ ಪೊಲೀಸ್ ಜೀಪ್ನಲ್ಲಿ ಬಂದು 20 ಲಕ್ಷ ರೂಪಾಯಿ ರಾಬರಿ ಮಾಡಿರುವ ಘಟನೆ ನಡೆದಿದೆ. ಪೊಲೀಸ್ ಐಡಿ ಕಾರ್ಡ್ ತೋರಿಸಿ ಕೇರಳ ಮೂಲದ ಯುವಕರಿಂದ 20 ಲಕ್ಷ ರೂಪಾಯಿ ರಾಬರಿ ಮಾಡಲಾಗಿದೆ. ಮಡಿವಾಳದ ಖಾಸಗಿ ಹೋಟೆಲ್ ಬಳಿ ಈ ರಾಬರಿ ನಡೆದಿದೆ. ಮನಿ ಟ್ರೇಡಿಂಗ್ ಮಾಡಲಿಕ್ಕೆ ಹಣ ತಂದಿದ್ದೀರಾ ಅಂತ ಬೆದರಿಕೆ ಹಾಕಿ ಹಣ ರಾಬರಿ ಮಾಡಲಾಗಿದೆ. ಹಣ ಕಳ್ಕೊಂಡ ಕೇರಳ ಮೂಲದ ಯುವಕರು ಮಡಿವಾಳ ಠಾಣೆಗೆ ಬಂದು ದೂರು ಕೊಟ್ಟಿದ್ದರು. ದೂರು ಆಧರಿಸಿ ತನಿಖೆಗಿಳಿದಿದ್ದ ಡಿಸಿಪಿ ಮೊಹಮ್ಮದ್ ಸಜೀತಾ ಹಣ ರಾಬರಿ ಮಾಡಿದ ಓರ್ವನನ್ನು ಬಂಧಿಸಿದ್ದಾರೆ. ಹಣ ರಾಬರಿ ವೇಳೆ ಸಿಐಡಿ ಇನ್ಸ್ಪೆಕ್ಟರ್ ಒಬ್ಬರು ಪೊಲೀಸ್ ಜೀಪ್ನಲ್ಲಿದ್ದರು ಎನ್ನಲಾಗಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಫೋನ್ ಸ್ವಿಚ್ ಆಫ್ ಮಾಡಿ ಇನ್ಸ್ಪೆಕ್ಟರ್ ಎಸ್ಕೇಪ್ ಆಗಿದ್ದಾರೆ. ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ನಿಂದ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಶ್ರೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆ ತಡರಾತ್ರಿ ಮಡಿವಾಳ ಪೊಲೀಸ್ ಠಾಣೆಗೆ ದೂರು ಬಂದಿದೆ. ಇನ್ಸ್ಪೆಕ್ಟರ್ ಒಬ್ಬರ ಪಾತ್ರದ ಬಗ್ಗೆ ಕೂಡ ಮಾಹಿತಿ ಬಂದಿದೆ. ಅದರ ಬಗ್ಗೆ ತನಿಖೆ ಮಾಡ್ತಿದ್ದೇವೆ. ಹಣವನ್ನು ರಿಕವರಿ ಮಾಡಲಾಗಿದೆ. ಕೃತ್ಯಕ್ಕೆ ಪೊಲೀಸ್ ಇಲಾಖೆಯ ವಾಹನ ಬಳಕೆ ಆಗಿದೆ. ಅದನ್ನು ವಶಕ್ಕೆ ಪಡೆಯಲಾಗಿದೆ. ನಾಪತ್ತೆಯಾಗಿರುವ ಇನ್ಸ್ಪೆಕ್ಟರ್ಗೆ ಹುಡುಕಾಟ ನಡೆಸಲಾಗ್ತಾ ಇದೆ ಅಂತ ಹೇಳಿದರು. ರಾಜ್ಯದ ವಿವಿಧ ಜಿಲ್ಲಾ ಕೋರ್ಟ್ಗೆ ಮತ್ತೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಧಾರವಾಡದಲ್ಲಿ ಅಪರಿಚಿತನ ಬಾಂಬ್ ಬೆದರಿಕೆ ಕರೆಯಿಂದಾಗಿ ಸಿಬ್ಬಂದಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಕೋಲಾರದ ಜಿಲ್ಲಾ ನ್ಯಾಯಾಲಯಕ್ಕೂ ಬಾಂಬ್ ಬೆದರಿಕೆ ಬಂದಿದೆ. ಬೆಳಗ್ಗೆ ಇಮೇಲ್ ಮೂಲಕ ಬೆದರಿಕೆ ಕರೆ ಬಂದಿದೆ. ಬಾಂಬ್ ಬೆದರಿಕೆ ಹಿನ್ನೆಲೆ ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ಮಾಡಲಾಯಿತು. ಬಾಸ್ ಹೆಸರಿನ ಸಿನಿಮಾ ತಡೆ ಕೋರಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಲ್ಲಿಸಿದ ಮೇಲ್ಮನವಿ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ಅರ್ಜಿ ವಿಚಾರಣೆ ಮಾಡಿದಂತಹ ನ್ಯಾಯಪೀಠ ಆಕ್ಷೇಪಣೆಗೆ ಸೂಚನೆ ನೀಡಿ ಜೂನ್ 23ಕ್ಕೆ ವಿಚಾರಣೆಯನ್ನು ಮುಂದೂಡಿತು. ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ಹೊಡೆದಿದೆ. ಸಿಇಒ ಕೆಆರ್ ನಂದಿನಿ ಊಟ ಮುಗಿಸಿ ಕಚೇರಿಗೆ ಹೋಗುವಾಗ ಮನೆಯ ಮುಂಭಾಗ ಮತ್ತೊಂದು ಕಾರು ಡಿಕ್ಕಿ ಹೊಡೆದಿದೆ. ಚಿಕ್ಕಬಳ್ಳಾಪುರದ ಚೇಳೂರಿನಲ್ಲಿ ಉಚಿತ ಹೆಲ್ಮೆಟ್ಗಾಗಿ ಜನ ಮುಗಿಯುತ್ತಿದ್ದಾರೆ. ಮುಖಂಡ ಸಮಾಜ ಸೇವಕ ಹರಿನಾಥ್ ರೆಡ್ಡಿ ಹೆಲ್ಮೆಟ್ ವಿತರಿಸ್ತಾ ಇದ್ರು. ಬಿಡದಿ ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ಮುಂದುವರೆದಿದೆ. ಭೈರಮಂಗಲದಲ್ಲಿ ರೈತರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ಬೆಂಬಲ ನೀಡಿವೆ. ಟೌನ್ಶಿಪ್ ಯೋಜನೆ ವಿರೋಧಿಸಿ ಕನ್ನಡ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೂನ್ 21ರಿಂದ ಜೆಡಿಎಸ್ನಿಂದ ಹೋರಾಟ ನಡೆಯಲಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಲಿದ್ದು, ಭೂಸ್ವಾಧೀನ ಆಗಿರುವ ಗ್ರಾಮಗಳಲ್ಲಿ ಪಾದಯಾತ್ರೆ ನಡೆಯಲಿದೆ. ಚಿತ್ರದುರ್ಗದಲ್ಲಿ ಇಂದಿನಿಂದ ಕನ್ನಡ ನಾಡು ಸಿರಿ ಸೊಬಗನ್ನ ರಂಜಿಸುವಂತಹ ಕರುನಾಡ ಹಬ್ಬ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ನ್ಯೂಸ್ 18 ಪ್ರಾಯೋಜಕತ್ವದಲ್ಲಿ ಕರುನಾಡ ನುಡಿ ಸಂಭ್ರಮದ ಕರುನಾಡ ಹಬ್ಬಕ್ಕೆ ಸಂಜೆ 6 ಗಂಟೆಗೆ ಚಾಲನೆ ಸಿಗಲಿದೆ. ಸಂಸದ ಗೋವಿಂದ ಕಾರಜೋಳ, ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಉದ್ಘಾಟನೆ ನಡೆಸುತ್ತಾರೆ. ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಗೃಹೋಪಯೋಗಿ ವಸ್ತುಗಳ ಮೇಳವೂ ಕೂಡ ಇದೆ. ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸಲು ಮೈಸೂರಿನಲ್ಲಿ ಇದೇ ಜೂನ್ 28ರಂದು ನ್ಯೂಸ್ 18 ವತಿಯಿಂದ ನಮರನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್ ಹಾಗೂ 2 ಕಿಲೋಮೀಟರ್ ನಿಗದಿಪಡಿಸಲಾಗಿದೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯದ ಮಿತಿ ಇಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಫಿಕ್ಸ್ ಮಾಡಲಾಗಿದೆ. ವಿಜೇತರಾದ ಸ್ಪರ್ಧಿಗೆ 1 ಲಕ್ಷ ಬಹುಮಾನ ನೀಡಲಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ QR ಕೋಡ್ ಸ್ಕ್ಯಾನ್ ಮಾಡಿ ಆಸಕ್ತರು ನೋಂದಣಿ ಮಾಡಿಸಿಕೊಳ್ಳಬಹುದು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹುಟ್ಟುಹಬ್ಬ ಹಿನ್ನೆಲೆ ಶಾಸಕ ಬಿ ನಾಗೇಂದ್ರ 2 ಸರ್ಕಾರಿ ಶಾಲೆಗಳನ್ನು ದತ್ತು ಪಡ್ಕೊಂಡಿದ್ದಾರೆ. ನೀಟ್ ಮರುಪರೀಕ್ಷೆ ಹಿನ್ನೆಲೆ ಟೆಲಿಗ್ರಾಮ್ ಆಪ್ ನಿಷೇಧ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ವಜಾಗೊಳಿಸಿದೆ. ಮಾಜಿ ಪ್ರಧಾನಿ ಆಯ್ಕೆ ಗುಜ್ರಾಲ್ ಅವರ ಪುತ್ರ ಹಾಗೂ ಮಾಜಿ ಸಂಸದ ನರೇಶ್ ಗುಜ್ರಾಲ್ ಸೈಬರ್ ವಂಚನೆಗೆ ಒಳಗಾಗಿದ್ದಾರೆ. ಸೈಬರ್ ವಂಚಕರು ಬರೋಬ್ಬರಿ 7.8 ಕೋಟಿ ಹಣವನ್ನು ವಂಚಿಸಿದ್ದಾರೆ. ಜಿಯೋ ಪ್ಲಾಟ್ಫಾರ್ಮ್ನ ಬೋರ್ಡ್ ಜಿಯೋ ಐಪಿಒಗೆ ಒಪ್ಪಿಗೆ ನೀಡಿದೆ ಅಂತ ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಕೇಶ್ ಅಂಬಾನಿ ಹೇಳಿದ್ದಾರೆ. ಇಂದು 49ನೇ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ಮುಕೇಶ್ ಅಂಬಾನಿ, ಜಿಯೋ ಐಪಿಒಗೆ ಈಗಾಗಲೇ ಒಪ್ಪಿಗೆ ಸಿಕ್ಕಿದೆ. ಹಿಂದೆ ಸೆಬಿಗೆ ಕರಡು ಸಲ್ಲಿಸುತ್ತೇವೆ. ಇಶಾ, ಅನಂತ್ ಹಾಗೂ ಆಕಾಶ್ ಅಂಬಾನಿಯವರೇ ಮುನ್ನಡೆಸುತ್ತಾರೆ ಅಂತ ಮುಕೇಶ್ ಅಂಬಾನಿ ಹೇಳಿದ್ದಾರೆ. Emotional, my dear shareholders, with great delight, let me tell you that the board of Jio Platforms has approved the draft red herring prospectus earlier today, and it will be filed
with SEBI today. This is a deeply emotional moment for me, for the entire Reliance family, and for millions of its shareholders. The relationship Reliance shares with its shareholders is a deep and sacred relationship founded on pride, trust, respect, and shared growth. The commitment to shared growth was deeply personal to Dhirubhai. It is equally sacred to me. Imbibed in the same spirit, Isha, Akash, and Anant are heading the Jio IPO process and will lead the next generation of value creation opportunities in the future. The proposed listing of Jio will demonstrate to the world that India can build technology companies of global scale, global capability, and global value. I assure you and all prospective new investors that a brighter future ಮುಂಬೈ ನಗರವನ್ನು ಹಸಿರಾಗಿಸಲು ರಿಲಯನ್ಸ್ ಸಂಸ್ಥೆ ಸಂಕಲ್ಪವನ್ನು ಮಾಡಿದೆ. ಮುಂಬೈ ಕರಾವಳಿಯಲ್ಲಿ 130 ಎಕರೆಯಲ್ಲಿ ಅತ್ಯಾಧುನಿಕ ಅತಿದೊಡ್ಡ ಪಾರ್ಕ್ ನಿರ್ಮಿಸಲಾಗುವುದು ಅಂತ ರಿಲಯನ್ಸ್ ಫೌಂಡೇಶನ್ ಮುಖ್ಯಸ್ಥೆ ನೀತಾ ಅಂಬಾನಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಪಾರ್ಕ್ನಲ್ಲಿ 15,000 ಮರಗಳಿವೆ. ಆ ಜಾಗದಲ್ಲಿ ಒಟ್ಟು 60,000 ಮರಗಳನ್ನು ಬೆಳೆಸೋಕೆ ಯೋಜನೆ ಇದೆ. ನ್ಯೂಯಾರ್ಕ್ನ ಸೆಂಟ್ರಲ್ ಪಾರ್ಕ್, ಲಂಡನ್ನ ಹೈಟ್ ಪಾರ್ಕ್ ಮತ್ತು ಸಿಂಗಾಪುರದ ಬೊಟಾನಿಕಲ್ ಗಾರ್ಡನ್ಸ್ ಮಾದರಿಯಲ್ಲಿ ಪಾರ್ಕ್ ನಿರ್ಮಿಸೋಕೆ ವಿನ್ಯಾಸ ಆಗಿದೆ ಅಂತ ರಿಲಯನ್ಸ್ ಫೌಂಡೇಶನ್ ಮುಖ್ಯಸ್ಥೆ ನೀತಾ ಅಂಬಾನಿ ಹೇಳಿದ್ದಾರೆ. Coastline, the Coastal Road Gardens. We now have a world-class team of landscape architects, ecologists, planners, and engineers who are working on the master plan design, one that brings global expertise while remaining uniquely and authentically Mumbai in spirit. Initial work has commenced and 15,000 trees are already on site. In a city that never stops, the gardens will serve as a pocket of stillness, peace, and serenity, as an invitation to heal and soak in fresh air. Spread across 130 acres, these gardens will be a home to more than 60,000 trees, shaping a vast new green lung for Mumbai. It will be a hub of flora and fauna, with shaded walking and cycling paths, open maidans, public gyms, children's play areas, and vibrant spaces for arts